ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ವಿನಯ್. ಮೊದಲನೇದಾಗಿ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪಟ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹಳ ಅಂದ್ರೆ ಬಹಳ ಸಸ್ಪೆನ್ಸ್ ಇದೆ ಈ ಒಂದು ಎಪಿಸೋಡ್ನಲ್ಲಿ. ಎಲ್ಲ ಕ್ಲಿಯರ್ ಕಟ್ ಆಗಿರ್ತೀನಿ, ವಿಡಿಯೋನ ಕೊನೆವರೆಗೂ ನೋಡ್ಕೊಳ್ಳಿ. ಮೊದಲನೇದಾಗಿ ಏನಪ್ಪ ಅಂತಂದರೆ, ವಲ್ಲಭ ಅವರ ಅಮ್ಮನ ಮಾತು ಕೇಳಿ ವಲ್ಲಭ ಅವರು ಅಮೂಲ್ಯಗೆ ತಾಳಿ ಕಟ್ಟಿದ ವಿಷಯನ ಅವ್ರ ತಂದೆಗೆ ಹೇಳಬೇಕಪ್ಪ ಅಂತ ಬಹಳ ಅಂದ್ರೆ ಬಹಳ ಇಲ್ಲಿ ಸಸ್ಪೆನ್ಸ್ನ ಕೊಟ್ಟಿದ್ದಾರೆ. ಅದೇ ಥರ ಅಮೂಲ್ಯವರು ಕೂಡ ಹೇಳ್ತಾರೆ, ಒಂದು ಸತಿ ಯೋಚನೆ ಮಾಡಿ ಅತ್ತಿ ಅಂತ. ಇದನ್ನು ಕೂಡ ಬಹಳ ಸಸ್ಪೆನ್ಸ್. ಇದಕ್ಕಂತಂದರೆ ಅವರ ತಂದೆ ಒಂದು ಒತ್ತಾಯ ಒಂದು ಮಾಡಿ ಕೇಸಿಂದ ಆ ಮದುವೆನ ಮಾಡಿಸಿರ್ತಾರೆ. ಸೊ ಇಷ್ಟ ಇರೋದಿಲ್ಲ, ಆದರೂ ಕೂಡ ಮಾಡಿಸಿರ್ತಾರೆ ಮದುವೆನ. ಸೊ ಅವ್ರ ತಂದೆ ಮುಂದೆ ಬಯಲಾಗುತ್ತೆ ಇಲ್ಲ ಅಂತ ಇವತ್ತು ಎಪಿಸೋಡ್ ಇದೆ. ಸೊ ಅವರ ತಾಯಿ ಕೂಡ ಯೋಚನೆ ಮಾಡ್ತಾರೆ, ಏನಪ್ಪ ಅಂತಂದರೆ ವಲ್ಲಭವನ ಜೀವನ ಕೂಡ ಸರಿಯಾಗುತ್ತೆ, ನಾನು ಹೋಗಿ ಅವ್ರ ಮುಂದೆ ಹೇಳಿದರೆ ಈ ಎಲ್ಲ ಸುಳ್ಳು ಮದುವೆ ಅವ್ರ ಮುಂದೆ ಹೋಗಿ ಹೇಳಿದರೆ ಅವ್ರು ಏನು ತಿಳ್ಕೊಂಡಿರ್ತಾರೆ, ಇದು ನಿಜವಾದ ಮದುವೆ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಇದೆಲ್ಲ ಸುಳ್ಳು ನಡೆದಂಥ ಮದುವೆ, ಏನಪ್ಪ ಅಂತಂದರೆ ಒತ್ತಾಯದಿಂದ ಆದಂಥ ಮದುವೆಗಳು. ಸೊ ಆ ಒಂದು ಕಾರಣಕ್ಕಾಗಿ ಹೋಗ್ತಾರೆ. ಅವರು ಕೂಡ ದುಡ್ಡನ್ನು ಎನಿಸ್ತಿರ್ತಾರೆ, ಇನ್ನೊಬ್ಬರು ಮಗಳನ್ನು ಸೇರಿಸಿ ಅಲ್ಲಿ ದುಡ್ಡನ್ನು ಎನಿಸ್ತಿರ್ತಾರೆ. ಅದೇ ಸಮಯಕ್ಕೆ ತಕ್ಕಂತೆಯೇ ವಲ್ಲಭ ಅವರ ತಾಯಿ ಕೂಡ ಹೋಗಿ ಕೇಸಿಂದ ಅವರ ತಂದೆಗೆ ಎಲ್ಲ ನಿಜ ಹೇಳಿಬಿಟ್ಟು ಸರಿ ಮಾಡಬೇಕು ಅನ್ನೋ ವಿಚಾರಕ್ಕಾಗಿ ಈ ಒಂದು ಮಾತನ್ನು ಇವತ್ತು ಫುಲ್ ಎಪಿಸೋಡ್ ಭಾರಿ ಅಂದರೆ ಭಾರಿ ಟ್ವಿಸ್ಟನ್ನು ಕೊಟ್ಟಿದ್ದಾರೆ. ಸೊ ಎಲ್ಲರೂ ಕೂಡ ನೋಡಲೇಬೇಕು ಇದು ಎಪಿಸೋಡು. ಎದಕ್ಕಂತಂದರೆ ಈ ವಲ್ಲಭ ಅವರು ಮತ್ತು ಅಮೂಲ್ಯ ಅವರ ನಡುವೆ ಇದ್ದಂತಹ ಒಂದು ಪ್ರೀತಿ ಮತ್ತು ಮದುವೆ ಆದಂಥ ಗಂಡ ಹೆಂಡತಿ ಏನಿದ್ರಲ್ವ, ಸೊ ನಕಲಿ ಗಂಡ ಹೆಂಡತಿ ಏನಿದ್ರಲ್ವ, ಇದು ಮುಂದೆ ಯಾವ ಥರ ಆ ಥರಪ್ಪ ಅಂತ ಅದನ್ನು ಕೂಡ ಇಲ್ಲಿ ವೆರಿ ಮಚ್ ಭಾರಿ ಅಂದರೆ ಭಾರಿ ಇಂಟ್ರೆಸ್ಟಿಂಗ್ ಆಗಿರೋ ಹೇಳ್ಬೋದು ಈ ಒಂದು ಎಪಿಸೋಡ್ನಲ್ಲಿ. ಸೊ ಇನ್ನೊಂದು ಥರ ಈ ನೆಕ್ಸ್ಟ್ ಎಪಿಸೋಡ್ ಏನಪ್ಪ ಅಂತ ಈ ನೆಕ್ಸ್ಟ್ ವೀಡಿಯೋನಲ್ಲಿ ತಿಳಿಸ್ತೀನಿ. ಸೊ ಈ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಟ. ನೆಕ್ಸ್ಟ್ ವಿಡಿಯೋ ಬೇಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಇಡ್ರಿ, ಪಟ್ಟನ ವಿಡಿಯೋ ಬರುತ್ತೆ. ಆ್ಯಂಡ್ ಈ ವಿಡಿಯೋನ ಕೂಡ ನಾನು ಇಲ್ಲಿ ತೋರಿಸ್ತೀನಂತೆ. ಆ್ಯಂಡ್ ಫ್ರೆಂಡ್ಸ್ ಬಾಯ್ ಹೇಳುತ್ತಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಿಮ್ಗೆ ಏನು ಇಷ್ಟ ಆಯಿತು ಅಂತ. ಬಾಯ್.